ಅಂದಿನಿಂದ ಇಂದಿನವರೆಗೂ ಕಳೆದ 64 ವರ್ಷದ ದೀರ್ಘಕಾಲದ ರಾಜಕಾರಣದ ಉದ್ದಗಲಕ್ಕೂ ಕೂಡ ಬಹುಶಃ ಒಬ್ಬ ರೈತನ ಮಗ ಈ ದೇಶದ ಅತಿ ಉನ್ನತವಾದಂತ ಒಂದು ಸ್ಥಾನದಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ 1996ರಲ್ಲಿ ಪ್ರಪ್ರಥಮವಾಗಿ ಕೆಂಪುಕೋಟೆ ಮೇಲೆ ಇವತ್ತು ಬಾವುಟವನ್ನು ಆರಿಸಿರ್ತಕ್ಕಂತ ಈಶ್ವರನ ವರಪುತ್ರ ಅಂತಕ್ಕಂಥದನ್ನ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಬಹುಶಃ ಅವರಿಗೆ ದೈವದ ಮೇಲೆ ಇರ್ತಕ್ಕಂತ ಒಂದು ಅಪಾರವಾದಂತ ನಂಬಿಕೆ ನಾವು ಎಲ್ಲೂ ಕೂಡ ಯಾರಲ್ಲೂ ಕೂಡ ಅದು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಈ ವಯಸ್ಸಿನಲ್ಲೂ ಕೂಡ ರಾಜ್ಯದ ಪರವಾಗಿ, ದೇಶದ ಪರವಾಗಿ, ನಮ್ಮ ನಾಡಿನ ನೆಲ ಜಲ ಭಾಷೆಯ ಪರವಾಗಿ ಅವರಿಗೆ ಇರ್ತಕ್ಕಂತ ಒಂದು ಬದ್ಧತೆ, ಕಾಳಜಿಯನ್ನ ನೋಡಿದಾಗ ಇವತ್ತು ಎಷ್ಟೋ ಜನ ನನ್ನಂತ ಯುವಕರಿಗೆ ಒಂದು ಸ್ಫೂರ್ತಿಯಾಗಿ ಇವತ್ತು ನಮ್ಮ ಕಣ್ ಮುಂದೆ ನಿಂತಿದ್ದಾರೆ. ಅಂತ ಒಬ್ಬ ಪುಣ್ಯಾತ್ಮ ಕಟ್ಟರು ಬೆಳೆಸಿರ್ತಕ್ಕಂತ ಈ ಒಂದು ಪಕ್ಷ, ಅವರ ಜೊತೆಯಲ್ಲಿ ಸಾಕಷ್ಟು ಜನ ಇವತ್ತು ಅವರ ಸಮಕಾಲದ ಹಿರಿಯಕರು ಇವತ್ತು ಪ್ರತಿ ಹಳ್ಳಹಳ್ಳಿಲೂ ಕೂಡ ಅವರ ಹೋರಾಟಕ್ಕೆ ಬೆಂಬಲವಾಗಿ ನಿಂತು ಅವರ ಜೊತೆಯಲ್ಲಿ ಕೈ ಜೋಡಿಸಿ ಇವತ್ತು ಈ ಒಂದು ಪ್ರಾದೇಶಿಕ ಪಕ್ಷವನ್ನ ಇವತ್ತು ಇಲ್ಲಿವರೆಗೂ ಇವತ್ತೇನು ನಮಗೆ ಒಂದು ಉಡುಗೊರೆಯಾಗಿ ತಂದು ಕೊಟ್ಟಿದ್ದಾರೆ. ಅವರ ಹೋರಾಟಕ್ಕೆ ಪ್ರತಿಫಲವಾಗಿ ಇವತ್ತು ಅದನ್ನ ಮುಂದುವರಿಸ್ತಕ್ಕಂತ ಒಂದು ಜವಾಬ್ದಾರಿ ಬಹುಶಃ ಕಳೆದ 20 ವರ್ಷದಿಂದ ನಿರಂತರವಾಗಿ ಏಕಾಂಗಿಯಾಗಿ ಇವತ್ತು ಪಕ್ಷದ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಗೌರವಾನ್ವಿತ ನಮ್ಮ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಶಾಸಕ ಮಿತ್ರರು, ಮಾಜಿ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು, ಮಾಜಿ ವಿಧಾನ ಪರಿಷತ್ ಸದಸ್ಯರು, ವಿಶೇಷವಾಗಿ ನಮ್ಮ ತಿಪ್ಪೇಸ್ವಾಮಣ್ಣ ಅವರು ಹಿರಿಯಕರು, ಪಕ್ಷದ ವಿಚಾರವಾಗಿ ಅವರು ಪಡ್ತಾ ಇರ್ತಕ್ಕಂತ ಒಂದು ಶ್ರಮ ಬಹುಶಃ ನನಗಿಂತ ಚೆನ್ನಾಗಿ ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಈ ಒಂದು ಜನತಾದಳ ಪಕ್ಷದಲ್ಲಿ ಅದರ ಅರಿವಿದೆ ಅಂತಕ್ಕಂಥದ್ದನ್ನ ನಾನು ನಂಬ್ಕೊಂಡಿದ್ದೇನೆ. ಬಹುಶಃ ಇಂಥ ಹಿರಿಯಕರನ್ನ ಇವತ್ತು ಈ ಪಕ್ಷದಲ್ಲಿ ನಾವು ಪುಡ್ದಿರ್ತಕ್ಕಂಥದ್ದು ನಾವು ನಿಜಕ್ಕೂ ಕೂಡ ಪುಣ್ಯವಂತರು.